श्रीराम समर्थ. शुकासारिखे पूर्ण वैराग्य जाचे, वसिष्ठापरी ज्ञान योगेश्वराचे, कवी वाल्मिका सारिखा मान्य ऐसा, नमस्कार माझा सद्गुरू श्री रामदासा. विदेहापरी चालवोनी प्रपंच, मुमुक्षु जनालागी अध्यात्म चर्चा, करोनी बहुलोक जे मेळवीती, नमस्कार त्या ब्रह्मचैतन्य मूर्ती. सद्गुरुनाथ महाराज की जय. जय जय रघुवीर. करी वृत्ती जो संत तो संत जाणा. श्रीराम समर्थ. श्लोक 163. देहे बुद्धीचा निश्चयो दृढ झाला, देहातीत ते हित सांडित गेला, देहे बुद्धी ते आत्मबुद्धी करावी, सदा संगती ಸಜ್ಜನಾಚಿ ಧರಾವಿ. ಅಜ್ಞಾನದಿಂದಾಗಿ ನಾನು ದೇಹವೇ ಇರುತ್ತೇನೆಂಬ ದೃಢವಾದ ನಿಶ್ಚಯವಾಗುತ್ತದೆ. ಆದ್ದರಿಂದ ಮನುಷ್ಯನು ಆತ್ಮಹಿತ ಸಾಧಿಸಿಕೊಳ್ಳಲಾರನು. ನಾನು ದೇಹವೇ ಇರುತ್ತೇನೆ ಎಂಬ ಭಾವನೆಗೆ ನಾನು ಆತ್ಮನೇ ಇರುತ್ತೇನೆಂಬ ರೂಪ ಕೊಡಬೇಕು. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿಯನ್ನು ಸ್ಥಿರಗೊಳಿಸಿಕೊಂಡ ಮನುಷ್ಯನ ನಿರಂತರ ಸಹವಾಸ ಮಾಡಬೇಕು. ವಿವರಣೆ 1. ಪರಮಾತ್ಮನು ತನ್ನ ಸಂಕಲ್ಪಾನುಸಾರವಾಗಿ ವಿಶ್ವದ ರಚನೆ ಮಾಡಿರುತ್ತಾನೆ ಹಾಗೂ ತಾನೇ ಅದರಲ್ಲಿ ಪ್ರವೇಶಿಸುತ್ತಾನೆ. ಆದ್ದರಿಂದ ವಿಶ್ವಕ್ಕೆ ಹೊರಗೆ ಕಾಣುವ ದೃಶ್ಯ ಹಾಗೂ ಅದನ್ನು ಸಂರಕ್ಷಿಸುವ ಅದೃಶ್ಯ ಎಂಬ ಎರಡು ಅಂಗಗಳು ಇರುತ್ತವೆ. ದೃಶ್ಯ ಅಂಗವು ತಾತ್ಪೂರ್ತಿಕ, ಅಪೂರ್ಣ ಹಾಗೂ ಪಂಚಮಹಾಭೂತಗಳಿಂದ ಆದದ್ದಾಗಿರುತ್ತದೆ. ಅದೃಶ್ಯ ಅಂಗವು ಸ್ಥಿರವಾದ, ಪೂರ್ಣ ಹಾಗೂ ಸ್ವರೂಪದಿಂದಾದದ್ದಾಗಿರುತ್ತದೆ. ನಮ್ಮ ಶರೀರದಲ್ಲಿಯೂ ಇವೇ ಎರಡು ಅಂಗಗಳಿರುತ್ತವೆ. ಅಜ್ಞಾನದಿಂದಾಗಿ ನಾವು ದೇಹವನ್ನೇ ಸರ್ವಸ್ವವೆಂದು ತಿಳಿಯುತ್ತೇವೆ ಹಾಗೂ ಆತ್ಮನನ್ನು ಮರೆಯುತ್ತೇವೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಸ್ವಾನಂದವು ಅನುಭವಕ್ಕೆ ಬರುವುದಿಲ್ಲ. ಆದ್ದರಿಂದ ದೇಹವನ್ನೇ ಸರ್ವಸ್ವವೆಂದು ತಿಳಿಯುವ ಪ್ರವೃತ್ತಿಯನ್ನು ಹೊರಡಿಸಿ ಆತ್ಮವನ್ನೇ ಸರ್ವಸ್ವವೆಂದು ತಿಳಿಯಬೇಕು. 2. ದೃಶ್ಯವಸ್ತುಗಳ ಸಮುದಾಯದಲ್ಲಿ ಒಂದು ವಸ್ತುವಿನ ಮೇಲಿನ ಲಕ್ಷ್ಯವನ್ನು ತೆಗೆದು ಇನ್ನೊಂದು ವಸ್ತುವಿನ ಮೇಲೆ ಇಡುವುದಕ್ಕಾಗಿ ವಿಶೇಷ ಕಠಿಣತೆ ಅನಿಸುವುದಿಲ್ಲ. ಆದರೆ ಅದೃಶ್ಯದ ಮೇಲೆ ಲಕ್ಷ್ಯವಿಡುವುದು ಸಹಜ ಸಾಧಿಸುವುದಿಲ್ಲ. ಅದರಲ್ಲಿಯೂ ಆತ್ಮಸ್ವರೂಪವು ಕೇವಲ ಅದೃಶ್ಯವಾಗಿರುವುದಿಲ್ಲ. ಅದು ಅತ್ಯಂತ ಸೂಕ್ಷ್ಮ ಹಾಗೂ ಅತೀಂದ್ರಿಯವಾಗಿರುತ್ತದೆ. ಅದರಲ್ಲಿ ನಮ್ಮ ಲಕ್ಷ್ಯವನ್ನು ಕೇಂದ್ರಿತಗೊಳಿಸುವುದನ್ನು ಕಲಿಯಲೇಬೇಕಾಗುತ್ತದೆ. ಈ ವಿದ್ಯೆಯು ಸಂತರ ಹತ್ತಿರವೇ ಇರುವುದರಿಂದ ನಿರಂತರವಾಗಿ ಅವರ ಸಹವಾಸ ಮಾಡುವುದು ಅತ್ಯಂತ ಅವಶ್ಯವಾಗಿರುತ್ತದೆ. 3. ದೃಶ್ಯವಾಗಿರುವುದೆಲ್ಲವೂ ಪ್ರಕೃತಿಯ ಕಕ್ಷೆಯಲ್ಲಿ ಬರುತ್ತದೆ. ಪ್ರಕೃತಿಯು ತ್ರಿಗುಣಾತ್ಮಕವಾಗಿರುತ್ತದೆ. ಆದ್ದರಿಂದ ದೃಶ್ಯ ಪ್ರಪಂಚವೆಲ್ಲವೂ ತ್ರಿಗುಣದಿಂದ ಹೆಣೆದದ್ದಾಗಿರುತ್ತದೆ. ಆತ್ಮಸ್ವರೂಪವು ತ್ರಿಗುಣದ ಆಚೆಗೆ ಇರುತ್ತದೆ.
ಅದರವರೆಗೆ ಹೋಗಿ ತಲುಪುವುದಕ್ಕಾಗಿ ನಾವು ಕೂಡ ತ್ರಿಗುಣವನ್ನು ದಾಟಲೇಬೇಕಾಗುತ್ತದೆ. ಸ್ವಾನುಭವಿ ಪುರುಷರು ಅನ್ನುವುದೇನೆಂದರೆ ನಮ್ಮ ಮನಸ್ಸೇ ನಿಜವಾಗಿ ಅಜ್ಞಾನದ ನಿವಾಸ ಸ್ಥಾನ ಹಾಗೂ ಸಾಧನೆಯಾಗಿರುತ್ತದೆ. ಯಾವ ವಸ್ತು ಹೇಗಿರುವುದಿಲ್ಲವೋ ಅದು ಹಾಗೆ ಇರುತ್ತದೆಂದು ಕಲ್ಪನೆ ಮಾಡಿ ಅದರ ನಾದಕ್ಕೆ ಬೀಳುವುದು ಮನಸ್ಸಿನ ಸ್ವಭಾವವಾಗಿರುತ್ತದೆ. ಕಲ್ಪನೆ ಮಾಡುವುದು ಒಂದು ಶಕ್ತಿಯಾಗಿರುತ್ತದೇನೋ ನಿಜ, ಆದರೆ ಅದನ್ನು ಯಾವುದೋ ಕಡೆಗೆ ತೊಡಗಿಸುವುದರಿಂದ ವಿಪರೀತ ಪರಿಣಾಮವಾಗುತ್ತದೆ. ಅದನ್ನು ಸ್ವಸ್ವರೂಪದ ಕಡೆಗೆ ಹೇಗೆ ತೊಡಗಿಸಬೇಕೆಂಬ ಯುಕ್ತಿಯನ್ನು ಸಂತ ಸಂಗತಿಯಲ್ಲಿ ಕಲಿಯಲು ಬರುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 164. ಮನೆ ಕಲ್ಪಿಲ ವಿಷಯೋ ಸೋಡವಾವ, ಮನೆ ದೇವ ನಿರ್ಗುಣ ತೋ ಓಳಖಾವ, ಮನೆ ಕಲ್ಪಿತ ಕಲ್ಪನಾತೆ ಸರಾವಿ, ಸದಾ ಸಂಗತಿ ಸಜ್ಜನಾಚಿ ಧರಾವಿ. ಭಾವಾರ್ಥ: ಮನಸ್ಸಿನ ಕಲ್ಪನೆ ಮಾಡಿ ನಿರ್ಮಾಣಗೊಳಿಸಿದ ದೃಶ್ಯದಿಂದ ನಮ್ಮನ್ನು ನಾವು ಬದಿಗೆ ಸರಿಸಿಕೊಳ್ಳಬೇಕು. ತ್ರಿಗುಣಗಳ ಆಚೆಗಿರುವ ದೇವರನ್ನು ಮನಸ್ಸಿನಿಂದಲೇ ಅನುಭವಿಸಬೇಕು. ಮನಸ್ಸಿನಿಂದ ಮಾಡಿದ್ದನ್ನು ಕಲ್ಪನೆ ಮಾಡಿಯೇ ಇಲ್ಲದಂತೆ ಮಾಡಬೇಕು. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿ ಸ್ಥಿರವಾದ ಮನುಷ್ಯನ ನಿರಂತರ ಸಹವಾಸ ಮಾಡಬೇಕು. ವಿವರಣೆ 1. ಪ್ರಾಣಿ ಜೀವನದಲ್ಲಿ ಹಾಗೂ ಮನುಷ್ಯ ಜೀವನದಲ್ಲಿ ಒಂದು ಮೂಲಭೂತ ವ್ಯತ್ಯಾಸವೇನೆಂದರೆ ಪ್ರಾಣಿಗಳು ಈಶ್ವರ ನಿರ್ಮಿತ ಸೃಷ್ಟಿಯಲ್ಲಿ ಬದುಕುತ್ತವೆ, ಆದರೆ ಮನುಷ್ಯರು ಈಶ್ವರ ನಿರ್ಮಿತ ಹಾಗೂ ಮಾನವ ನಿರ್ಮಿತ ಎಂಬ 2 ಸೃಷ್ಟಿಗಳಲ್ಲಿ ಬದುಕುತ್ತಾರೆ. ಈಶ್ವರ ಸೃಷ್ಟಿಯು ಪಂಚಭೂತಗಳದ್ದಾಗಿದ್ದರೆ ಜೀವ ಸೃಷ್ಟಿಯು ಕಲ್ಪನೆಗಳದ್ದಾಗಿರುತ್ತದೆ. ತನ್ನ ಕಲ್ಪನೆಗಳನ್ನು ಮುಕ್ತ ವಿಹಾರಗೊಳಿಸಿ ಮನುಷ್ಯನು ತನ್ನದೇ ಆದ ಒಂದು ಕಾಲ್ಪನಿಕ ಜಗತ್ತು ನಿರ್ಮಾಣ ಮಾಡುತ್ತಾನೆ. ಅವನು ದೇಹದಿಂದ ಈಶ್ವರ ನಿರ್ಮಿತ ಜಗತ್ತಿನಲ್ಲಿರುತ್ತಾನೇನೋ ನಿಜ, ಆದರೆ ಮನಸ್ಸಿನಿಂದ ಸ್ವನಿರ್ಮಿತ ಕಲ್ಪನಾ ಜಗತ್ತಿನಲ್ಲಿ ವ್ಯವಹರಿಸುತ್ತಾನೆ. ಸ್ವನಿರ್ಮಿತ ಹಾಗೂ ಭ್ರಾಮಕವಾದ ಕಲ್ಪನಾ ಜಗತ್ತು ಮನುಷ್ಯನನ್ನು ಸ್ವಾನಂದದಿಂದ ದೂರವಿಡುತ್ತದೆ. ತನ್ನ ಮನಸ್ಸಿನಿಂದ ನಿರ್ಮಾಣಗೊಳಿಸಿದ ಈ ಜಗತ್ತನ್ನು ಮನಸ್ಸಿನಿಂದಲೇ ಇಲ್ಲದಂತೆ ಮಾಡಬೇಕಾಗುತ್ತದೆ. ಈ ಕಲ್ಪನಾಮಯ ಜಗತ್ತಿನ ತಳಹದಿಯು ದೃಶ್ಯವನ್ನು ಆಧರಿಸಿರುತ್ತದೆ. ದೃಶ್ಯದಿಂದ ನಮಗೆ ಆನಂದ ಪ್ರಾಪ್ತವಾಗಬಹುದೆಂಬ ಕಲ್ಪನೆಯಿಂದ ಮನುಷ್ಯನು ಮನಸ್ಸಿನಿಂದ ದೃಶ್ಯಕ್ಕೆ ಅಂಟಿಕೊಳ್ಳುತ್ತಾನೆ. ಈ ಅಂಟಿಕೊಳ್ಳುವುದು ಅವನ ಬಂಧನಕ್ಕೆ ಕಾರಣವಾಗುತ್ತದೆ. ಮನಸ್ಸಿನಿಂದ ಅಂಟಿಕೊಂಡವನು ಮನಸ್ಸಿನಿಂದಲೇ ಬಿಡಿಸಿಕೊಳ್ಳಬೇಕಾಗುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 165. ದೇಹಾದೀಕ ಪ್ರಪಂಚ ಹಾಚಿಂತಿಯೇಲ, ಪರಿ ಅಂತರಿ ಲೋಭ ನಿಶ್ಚಿತ ಠೇಲ, ಹರಿ ಚಿಂತನೆ ಮುಕ್ತಿಕಾಂತಾವರಾವಿ, ಸದಾ ಸಂಗತಿ ಸಜ್ಜನಾಚಿ ಧರಾವಿ. ಮನುಷ್ಯನು ನಿರಂತರ ತನ್ನ ದೇಹದ ಹಾಗೂ ಮಕ್ಕಳು ಮರಿಗಳ ಅಂದರೆ ತನ್ನ ಸಂಸಾರದ ಚಿಂತೆ ಮಾಡುತ್ತಾನೆ. ಆದರೆ ಅದರಿಂದ ಅವನ ಅಂತಃಕರಣದಲ್ಲಿ ಪ್ರಪಂಚದ ಆಸಕ್ತಿ ದೃಢವಾಗುತ್ತಾ ಹೋಗುತ್ತದೆ. ಆದರೆ ಮನುಷ್ಯನು ಅದನ್ನು ಬಿಟ್ಟು ನಿರಂತರ ಭಗವಂತನ ಚಿಂತನೆ ಮಾಡಿದರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಸ್ಥಿರವಾದ ಆತ್ಮಬುದ್ಧಿಯುಳ್ಳ ಮನುಷ್ಯನ ನಿತ್ಯ ಸಹವಾಸ ಮಾಡಬೇಕು. ವಿವರಣೆ:
ಯಾವುದಾದರೂ ಚಿಂತನೆ ಮಾಡುತ್ತಿರುವುದು ಮನುಷ್ಯನ ಮನಸ್ಸಿನ ಸಹಜ ಸ್ವಭಾವವಾಗಿರುತ್ತದೆ. ಮನಸ್ಸು ಯಾವುದರ ಚಿಂತನೆ ಮಾಡುತ್ತದೆಯೋ ಅದಕ್ಕೆ ಅದರ ಆಕಾರ ಬರುತ್ತದೆ. ಸಾಮಾನ್ಯ ಮನುಷ್ಯನು ಸಂಸಾರದಲ್ಲಿ ತೊಡಗಿದಾಗ ತನ್ನ ದೇಹ ಹಾಗೂ ದೇಹದೊಂದಿಗೆ ಸಂಬಂಧವಿರುವ ವ್ಯಕ್ತಿಗಳೊಂದಿಗೆ ಹಾಗೂ ವಸ್ತುಗಳೊಂದಿಗೆ ಆಸಕ್ತನಾಗುತ್ತಾನೆ. ಪ್ರಪಂಚದಲ್ಲಿ ಆಸಕ್ತನಾದ್ದರಿಂದ ಅವನ ಮನಸ್ಸು ನಿರಂತರವಾಗಿ ಅದೇ ವ್ಯಕ್ತಿ ಹಾಗೂ ವಸ್ತುಗಳ ಸುತ್ತಲೂ ತಿರುಗುತ್ತಿರುತ್ತದೆ. ಪರಿಣಾಮದಿಂದಾಗಿ ಅವನ ಮನಸ್ಸಿನಲ್ಲಿ ಪ್ರಪಂಚವು ದೃಢವಾಗಿ ಕುಳಿತುಕೊಳ್ಳುತ್ತದೆ. ಬದುಕಿರುವಾಗ ಪ್ರಪಂಚದ ಚಿಂತನೆಯಲ್ಲಿ ಮುಳುಗಿಯೇ ಇರುತ್ತಾನೆ. ಆದರೆ ಸತ್ತ ಮೇಲೆಯೂ ಕೂಡ ಆ ಚಿಂತನೆಯನ್ನು ಜೊತೆಗೆ ತೆಗೆದುಕೊಂಡೇ ಹೋಗುತ್ತಾನೆ. 2. ಇದಕ್ಕೆ ತದ್ವಿರುದ್ಧವಾಗಿ ಮನುಷ್ಯನು ನಿರಂತರ ಭಗವಂತನ ಚಿಂತನೆ ಮಾಡಿದರೆ ಅವನ ಮನಸ್ಸು ಕ್ರಮಕ್ರಮವಾಗಿ ಭಗವಂತನ ಆಕಾರ ತೆಗೆದುಕೊಳ್ಳುತ್ತಾ ಹೋಗುತ್ತದೆ. ಯಾವ ಪ್ರಮಾಣದಲ್ಲಿ ಅದು ಭಗವದಾಕಾರ ಆಗುತ್ತದೆಯೋ ಆ ಪ್ರಮಾಣದಲ್ಲಿ ದೃಶ್ಯದ ಒತ್ತಡದಿಂದ ಬಿಡುಗಡೆ ಹೊಂದುತ್ತದೆ. ಈ ರೀತಿಯಾಗಿ ಬಿಡುಗಡೆ ಹೊಂದಿದ ಮನಸ್ಸು ಸ್ವಾನಂದದಿಂದ ತುಂಬಿ ಹೋಗುತ್ತದೆ. ಶ್ರೀರಾಮ ಸಮರ್ಥ 160 ಶ್ಲೋಕ 166. ಅಹಂಕಾರ ವಿಸ್ತಾರಲಾಯ ದೇಹಾಚ ಸ್ತ್ರಿಯಾ ಪುತ್ರ ಮಿತ್ರಾದಿಕೆ ಮೋಹ त्यांचा ಬಳೆ ಭ್ರಾಂತಿ ಹೇ ಜನ್ಮ ಚಿಂತಾ ಹರಾವಿ ಸದಾ ಸಂಗತಿ ಸಜ್ಜನಾಚಿ ಧರಾವಿ. ದೇಹದ ಅಹಂಭಾವವು ವಿಸ್ತಾರಗೊಂಡು ಸ್ತ್ರೀ, ಪುತ್ರ, ಮಿತ್ರ ಇತ್ಯಾದಿ ವ್ಯಕ್ತಿಗಳಲ್ಲಿ ಆಸಕ್ತವಾಗುತ್ತದೆ. ಆದರೆ ಇದು ಅಜ್ಞಾನದಿಂದ ಉಂಟಾದ ತಪ್ಪು ತಿಳುವಳಿಕೆಯಾಗಿರುತ್ತದೆ. ಇದನ್ನು ನಾವು ಅಭ್ಯಾಸದಿಂದ ದೂರಗೊಳಿಸಿಕೊಂಡರೆ ಪುನಃ ಹುಟ್ಟಿ ಬರುವ ಉಪದ್ರವವು ತಪ್ಪುತ್ತದೆ. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿ ಸ್ಥಿರವಾದ ಮನುಷ್ಯನ ನಿತ್ಯ ಸಹವಾಸ, ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿಯಲ್ಲಿ ಸ್ಥಿರವಾದ ಮನುಷ್ಯನ ನಿತ್ಯ ಸಹವಾಸ ಮಾಡಬೇಕು. ವಿವರಣೆ 1. ನಾನು ದೇಹವೇ ಇರುತ್ತೇನೆಂಬ ನಿಸ್ಸಂಶಯ ಭಾವನೆ ಹೊಂದುವುದೇ ದೇಹಬುದ್ಧಿಯ ಸ್ವರೂಪವಾಗಿರುತ್ತದೆ. ಆದರೆ ಈ ಭಾವನೆಯು ವ್ಯಾಪಿಸುತ್ತದೆ ಹಾಗೂ ನನ್ನತನದ ಭಾವನೆಯಿಂದ ಉಳಿದ ವ್ಯಕ್ತಿ ಹಾಗೂ ವಸ್ತುಗಳನ್ನು ಹತ್ತಿರ ಮಾಡಿಕೊಳ್ಳುತ್ತದೆ. ಆದರೆ ಈ ರೀತಿಯಾಗಿ ಹತ್ತಿರ ಮಾಡಿಕೊಳ್ಳುವುದು ಮನಸ್ಸಿನಿಂದಾಗಿರುತ್ತದೆ. ಮೋಹ ಶಬ್ದವು ಮುಹ್ ಧಾತುವಿನಿಂದ ನಿರ್ಮಾಣವಾಗಿರುತ್ತದೆ. ಮೋಹವೆಂದರೆ ಚಿತ್ತದ ವಿಪರೀತ ಅವಸ್ಥೆ. ಯಾವ ದೇಹವು ನಾನು ಆಗಿರುವುದಿಲ್ಲವೋ ಅದೇ ನಾನು ಇರುತ್ತೇನೆಂದು ಮನಸ್ಸಿನಿಂದ ತಿಳಿಯುವುದೇ ಮೋಹ ನಿರ್ಮಾಣವಾಗುವುದಾಗಿರುತ್ತದೆ. ಅನಂತರ ದೇಹ ಸಂಬಂಧಿ ಆಗಿರುವುದೆಲ್ಲವೂ ನನ್ನದೆಂದು ಅನಿಸತೊಡಗುತ್ತದೆ. ಅದೇ ಆ ಮೋಹದ ವಿಸ್ತಾರವಾಗಿರುತ್ತದೆ. ಯಾವುದು ನಾನು ಅಲ್ಲವೋ ಅದು ನಾನು ಎಂದು ವಿಪರೀತ ಭಾವನೆ ಆಗುವುದಕ್ಕೆ ವೇದಾಂತದಲ್ಲಿ ಭ್ರಾಂತಿ ಅನ್ನುತ್ತಾರೆ. ಭ್ರಾಂತಿ ಎಂದರೆ ವಿಪರೀತ ಜ್ಞಾನವಾಗಿರುತ್ತದೆ. ವಿಪರೀತ ಜ್ಞಾನದಿಂದ ಈ ಜೀವನದಲ್ಲಿ ಅನೇಕ ದುಃಖಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಅಲ್ಲದೆ ಪುನಃ ಜನ್ಮ ತಾಳಬೇಕಾಗುತ್ತದೆ. ಮುಂದಿನ ಜನ್ಮವು ಯಾವುದು ಹಾಗೂ ಹೇಗೆ ಬರುತ್ತದೆ ಎಂಬುದರ ಭರವಸೆ ಇಲ್ಲದ್ದರಿಂದ ಅದರ ಬಗ್ಗೆ ಚಿಂತೆ ಉಂಟಾಗುತ್ತದೆ. ಸತ್ಸಂಗತಿಯಿಂದ ಅದು ದೂರವಾಗುತ್ತದೆ. ಶ್ರೀರಾಮ ಸಮರ್ಥ ಶ್ಲೋಕ 167. बरा निश्चयो शाश्वताचा करावा
मणे दास संदेह तो विसरावा, घडीने घडी सार्थकाची करावी, सदा संगती सज्जनाची धरावी. ಭಾವಾರ್ಥ: ಸ್ಥಿರವಾಗಿ ಉಳಿಯುವ ಆತ್ಮವಸ್ತುವಿನ ಬಗ್ಗೆ ಮನಸ್ಸಿನಲ್ಲಿ ನಿಸ್ಸಂಶಯ ಭಾವನೆ ಹೊಂದಬೇಕು. ಶ್ರೀ ಸಮರ್ಥರು ಅನ್ನುವುದೇನೆಂದರೆ ಮನಸ್ಸಿನ ಚಂಚಲ ಅವಸ್ಥೆಯನ್ನು ಭೂತಕಾಲದಲ್ಲಿ ಒಯ್ದು ಬಿಡಬೇಕು. ಇಷ್ಟೇ ಅಲ್ಲದೆ ಇಂದಿನ ಪ್ರತಿಕ್ಷಣವನ್ನು ಆತ್ಮವಸ್ತುವಿನ ದಿಶೆಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಸ್ಥಿರವಾದ ಆತ್ಮಬುದ್ಧಿಯುಳ್ಳ ಮನುಷ್ಯನ ನಿತ್ಯ ಸಹವಾಸ ಮಾಡಬೇಕು. ವಿವರಣೆ: ಸಾಮಾನ್ಯ ಮನುಷ್ಯನ ಮನಸ್ಸು ಯಾವುದೇ ಅತೀಂದ್ರಿಯ ವಸ್ತುವಿನ ವಿಷಯದಲ್ಲಿ ಅತ್ಯಂತ ನಿಸ್ಸಂಶಯವಾಗಿರುವುದಿಲ್ಲ. ಒಂದು ಕಡೆಗೆ ಶಾಶ್ವತವಾದ ಭಗವಂತನು ಇರುತ್ತಾನೆ ಎಂಬ ಶ್ರದ್ಧೆ ಇರುತ್ತದೆ. ಆದರೆ ಇನ್ನೊಂದು ಕಡೆಗೆ ಅವನು ಇರುತ್ತಾನೋ ಅಥವಾ ಇಲ್ಲವೋ ಎಂಬ ವಿಷಯದಲ್ಲಿ ಅವನ ಮನಸ್ಸಿನಲ್ಲಿಯೇ ಸಂದೇಹ ನಿರ್ಮಾಣವಾಗುತ್ತದೆ. ಈ ರೀತಿಯಾಗಿ ಶ್ರದ್ಧೆ ಹಾಗೂ ಸಂದೇಹಗಳಲ್ಲಿ ಅವನ ಮನಸ್ಸು ಒಯ್ದಾಡುತ್ತಿರುತ್ತದೆ. ಈ ಅಸ್ಥಿರ ಅವಸ್ಥೆಯಿಂದಾಗಿ ಅವನ ಮನಸ್ಸು ಭಗವಂತನೊಂದಿಗೆ ಅಂಟಿಕೊಳ್ಳುವುದಿಲ್ಲ. ಆದ್ದರಿಂದ ಶ್ರೀ ಸಮರ್ಥರು ಅನ್ನುವುದೇನೆಂದರೆ ಈ ಅವಸ್ಥೆಯಿಂದ ಹೊರಗೆ ಬರುವುದಕ್ಕಾಗಿ ಭಗವಂತನ ವಿಷಯದಲ್ಲಿ ದೃಢವಾದ ನಿಶ್ಚಯ ಮಾಡಬೇಕು ಹಾಗೂ ಎಲ್ಲ ಸಂಶಯಗಳನ್ನು ದೂರಗೊಳಿಸಬೇಕು. ಮನುಷ್ಯನಿಗೆ ಹೀಗೆ ಮಾಡಲು ಬರುತ್ತದೆ. ಅದಕ್ಕಾಗಿ ಸಂತರ ಸಹವಾಸ ಮಾಡಬೇಕಾಗುತ್ತದೆ. 2. ಮನಸ್ಸನ್ನು ಸಂದೇಹದಿಂದ ದೂರಗೊಳಿಸುವ ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಸಮಯ ಬೇಕಾಗುತ್ತದೆ. ಆದ್ದರಿಂದ ಮನುಷ್ಯನು ಧ್ಯೇಯದ ಅರಿವು ಇಟ್ಟುಕೊಂಡು ತನ್ನ ಸಮಯವು ವ್ಯರ್ಥ ಹೋಗದಂತೆ ದಕ್ಷತೆ ವಹಿಸಬೇಕು. ಅತ್ಯಂತ ಜಿಗುಟುತನದಿಂದ ಸಾಧನೆ ಮಾಡುವವನಿಗೆ ಫಲ ಪ್ರಾಪ್ತವಾಗದೇ ಇರಲಾರದು. ಶ್ರೀರಾಮ ಸಮರ್ಥ. ಶ್ಲೋಕ 168. ಕರಿ ವೃತ್ತಿಜೋ ಸಂತತೋ ಸಂತದಾನ, दुराशा गुणे जो नव्हे दैन्यवाण, उपाधी देहे बुद्धिते वाढवीते, परी सज्जना केवी बाधू शकेते. ಭಾವಾರ್ಥ: ತನ್ನ ಮನಸ್ಸನ್ನು ಸರ್ವಾಂಗಗಳಿಂದಲೂ ಆತ್ಮಮಯಗೊಳಿಸಿಕೊಳ್ಳುವವನೇ ಸಂತನಾಗಿರುತ್ತಾನೆ. ಅವನ ಮನಸ್ಸಿನಲ್ಲಿ ಆತ್ಮಸ್ವರೂಪದ ಹೊರತು ಬೇರೆ ವಾಸನೆಯೇ ಇರುವುದಿಲ್ಲ. ಆದ್ದರಿಂದ ಅವನು ಮನಸ್ಸಿನಿಂದ ಸ್ವಸ್ಥನಾಗಿರುತ್ತಾನೆ. ಪ್ರಪಂಚದ ವಿಸ್ತಾರವು ದೇಹ ಬುದ್ಧಿಯನ್ನು ಬೆಳೆಸುತ್ತದೇನೋ ನಿಜ, ಆದರೆ ಸಂತರಿಗೆ ಅದು ಬಾಧಿಸುವುದಿಲ್ಲ. ವಿವರಣೆ 1. ಈ ಶ್ಲೋಕದಲ್ಲಿಯ ಸಂತರ ವ್ಯಾಖ್ಯೆಯು ಅತ್ಯಂತ ಉಚಿತ ಹಾಗೂ ಸ್ಪಷ್ಟವಾಗಿರುತ್ತದೆ. ಯಾರ ಸ್ಮೃತಿಗಳು, ಕಲ್ಪನೆಗಳು, ಲಕ್ಷ್ಯಗಳು, ಭಾವನೆಗಳು ಹಾಗೂ ವಿಚಾರಗಳೆಲ್ಲವೂ ಆತ್ಮಸ್ವರೂಪದಿಂದ ತುಂಬಿ ಹೋಗಿರುತ್ತವೆಯೋ ಅವನೇ ಸಂತನಾಗಿರುತ್ತಾನೆ. ಮನುಷ್ಯನ ಮನಸ್ಸು ಆತ್ಮಸ್ವರೂಪದಿಂದ ಇಷ್ಟೊಂದು ವ್ಯಾಪಿಸಿದ ಮೇಲೆ ಅದರಲ್ಲಿ ಉಳಿದದ್ದೇನೂ ನಿಲ್ಲುವುದಿಲ್ಲ. ಆದ್ದರಿಂದ ಅಂತರಂಗ ಬಹಿರಂಗದಿಂದ ಸ್ವಸ್ವರೂಪದಲ್ಲಿ ಮುಳುಗಿರುವವನೇ ಸಂತ ಪದವಿ ಹೊಂದುತ್ತಾನೆ. 2. ದೃಶ್ಯವಸ್ತುವಿನ ವಿಷಯದಲ್ಲಿರುವ ವಾಸನೆಗಳು ಮನುಷ್ಯನನ್ನು ದೀನ ಹಾಗೂ ಪರತಂತ್ರಗೊಳಿಸುತ್ತವೆ. ಸಂತರಿಗೆ ಅಂತರಂಗದಲ್ಲಿ ಅದಕ್ಕೆ ಸ್ಥಾನವೇ ಇಲ್ಲದಿರುವುದರಿಂದ ಅವರು ತಮ್ಮ ಆನಂದದಲ್ಲಿಯೇ ತೃಪ್ತರಾಗಿರುತ್ತಾರೆ. 3. ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಪ್ರಪಂಚದ ವ್ಯಾಪವು ಅವನ ದೇಹಾಹಂಕಾರವನ್ನು ಪೋಷಿಸುತ್ತದೆ ಹಾಗೂ ಬೆಳೆಸುತ್ತದೆಂಬುದೇನೋ ನಿಜ. ಆದರೆ ಸಂತರು ಆತ್ಮನಲ್ಲಿಯೇ ರಮಿಸುತ್ತಿರುವುದರಿಂದ ದೃಶ್ಯದಲ್ಲಿಯ ಘಟನೆಗಳು ಅವರವರೆಗೆ ಹೋಗಿ ತಲುಪಲು ಶಕ್ಯವೇ ಇಲ್ಲ. ಜಗತ್ತಿನಲ್ಲಿ ಸಂಭವಿಸುವ ಘಟನೆಗಳ ಅರಿವು ಅವರಿಗೆ ಇರುವುದಿಲ್ಲವೆಂದೇನೂ ಇದರ ಅರ್ಥವಲ್ಲ.
ತಮ್ಮ ಸುತ್ತಲೂ ಏನು ನಡೆದಿರುತ್ತದೆ ಎಂಬ ಅರಿವು ಇದ್ದೇ ಇರುತ್ತದೆ. ಆದರೆ ಪ್ರತಿಯೊಂದು ಘಟನೆಯ ಹಿಂದೆ ಇರುವ ಭಗವಂತನ ಸತ್ಯವು ಅವರಿಗೆ ಸ್ಪಷ್ಟವಾಗಿ ಕಾಣುತ್ತಿರುವುದರಿಂದ ಆ ಘಟನೆಗಳ ಬಗ್ಗೆ ಅವರಿಗೆ ಸುಖ ದುಃಖ ಆಗುವುದಿಲ್ಲ. ಅವರು ದೇಹದಿಂದ ಪ್ರಪಂಚದಲ್ಲಿ ವರ್ತಿಸುತ್ತಿರುವಂತೆ ಕಂಡರೂ ಮನಸ್ಸಿನಿಂದ ಸ್ವಸ್ವರೂಪದಲ್ಲಿ ಸುರಕ್ಷಿತವಾಗಿ ಸ್ಥಿರವಾಗಿರುತ್ತಾರೆ. ಶ್ರೀರಾಮ ಸಮರ್ಥ. ಶ್ಲೋಕ 169. ನಸೆ ಅಂತ ಆನಂತ ಸಂತಾಪುಸಾವ ಅಹಂಕಾರ ವಿಸ್ತಾರ ನೀರಸಾವ ಗುಣೇ ವೀಣ ನಿರ್ಗುಣತೋ ಆಠವಾವ ದೇ ಬುದ್ಧಿತ ಆಠವು ನಾಠವಾವ. ಭಾವಾರ್ಥ: ಅಂತವಿಲ್ಲದ ಅನಂತ ಪರಮಾತ್ಮ ಸ್ವರೂಪವು ಹೇಗೆ ಇರುತ್ತದೆಂದು ಸಂತರನ್ನೇ ಕೇಳಬೇಕು. ನಾವು ನಮ್ಮ ನಾನು ಹಾಗೂ ಅದರ ವ್ಯಾಪ್ತಿಯನ್ನು ಇಲ್ಲಗೊಳಿಸಬೇಕು. ನಾವು ನಮ್ಮ ನಾನು ಹಾಗೂ ಅದರ ವ್ಯಾಪ್ತಿಯನ್ನು ಇಲ್ಲಗೊಳಿಸಬೇಕು. ಗುಣರಹಿತವಾದ ನಿರ್ಗುಣ ಸ್ವರೂಪದ ಸ್ಮರಣೆ ಮಾಡಬೇಕು. ದೇಹ ಬುದ್ಧಿಯ ಸ್ಮರಣೆ ಆಗಗೊಡಬಾರದು. ವಿವರಣೆ: ನಾವು ಅಂತವಂತರಾಗಿರುವುದರಿಂದ ನಮ್ಮ ಬುದ್ಧಿಗೆ ಅನಂತವಾದ ಆತ್ಮಸ್ವರೂಪ ತಿಳಿಯುವುದಿಲ್ಲ. ಆದರೆ ಅದು ಸಂತರಿಗೆ ತಿಳಿದಿರುತ್ತದೆ. ಆದ್ದರಿಂದ ಅದನ್ನು ಕುರಿತು ಅವರನ್ನು ಕೇಳಬೇಕು. ಅವರ ಉಪದೇಶದಿಂದ ನಮಗೆ ಆ ಸ್ವರೂಪದ ಸ್ಪಷ್ಟ ಕಲ್ಪನೆ ಬರುತ್ತದೆ. 2. ಆ ಕಲ್ಪನೆಯ ಪಾರ್ಶ್ವಭೂಮಿಯಲ್ಲಿ ನಮ್ಮ ನಾನು ಹಾಗೂ ಅದರ ಪ್ರಾಪಂಚಿಕ ವ್ಯಾಪ್ತಿಯು ಅರ್ಥಹೀನವಾಗಿರುವುದು ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ವಿವೇಕದಿಂದಾಗಿ ಎರಡನ್ನೂ ದೂರಗೊಳಿಸಬೇಕು. 3. ಇದನ್ನು ಸಾಧಿಸುವುದಕ್ಕಾಗಿ 2 ಭಾವಗಳಿಂದ ಮಾಡುವ ಉಪಾಯಗಳಿರುತ್ತವೆ. ಒಂದು ಕಡೆಗೆ ಮನಸ್ಸಿನಿಂದ ತ್ರಿಗುಣಗಳ ಆಚೆಗಿರುವ ಆತ್ಮಸ್ವರೂಪವನ್ನು ನಿರಂತರವಾಗಿ ಸ್ಮರಿಸಬೇಕು. ಹಾಗೂ ಇನ್ನೊಂದು ಕಡೆಗೆ ಅದೇ ಮನಸ್ಸಿನಿಂದ ನಾನು ದೇಹವಿರುತ್ತೇನೆ ಎಂಬ ಭಾವನೆಯನ್ನು ಕ್ಷೀಣಗೊಳಿಸಬೇಕು. ನಾವೇ ಆಗಲಿ ಅಥವಾ ಜಗತ್ತೇ ಆಗಲಿ ನಮ್ಮ ದೇಹಕ್ಕೆ ಪರಮಾವಧಿಯ ಮಹತ್ವ ಕೊಟ್ಟಿರುವುದರಿಂದ ನಾವು ಜೀವನದುದ್ದಕ್ಕೂ ನಮ್ಮ ದೇಹವನ್ನು ಮರೆತು ಇರಲು ಶಕ್ಯವೇ ಇಲ್ಲ. ಒಬ್ಬ ಮನುಷ್ಯನನ್ನು ಬಹಳ ಕಾಲ ಚಿಕ್ಕ ಕೋಣೆಯಲ್ಲಿ ಕೂಡಿ ಹಾಕಿದರೆ ಆ ಮನುಷ್ಯನಿಗೆ 10 ಅಡಿಯ ಆಚೆಗೆ ನೋಡುವ ಶಕ್ತಿ ಉಳಿಯುವುದಿಲ್ಲ. ಅದರಂತೆ ಜೀವನವೆಲ್ಲ ದೇಹದಲ್ಲಿ ಸಿಕ್ಕಿಕೊಂಡ ನಮ್ಮ ಅಹಂಭಾವನೆಗೆ ಇಂದ್ರಿಯ ಗೋಚರವಾದ ಜಗತ್ತಿನ ಆಚೆಗೆ ನೋಡುವ ಶಕ್ತಿಯೇ ಉಳಿದಿರುವುದಿಲ್ಲ. ಪರಮಾತ್ಮ ವಸ್ತು ಗುಣಾತೀತ ಹಾಗೂ ಅತೀಂದ್ರಿಯವಾಗಿರುತ್ತದೆ. ಅದನ್ನು ನೋಡುವುದಕ್ಕಾಗಿ ದೇಹದ ಕೊಂಡಿಯನ್ನು ಮುರಿಯಬೇಕಾಗುತ್ತದೆ. ಅದನ್ನು ಮುರಿಯುವುದು ಹೇಗೆ ಹಾಗೂ ಅನಂತ ಸದ್ವಸ್ತುವನ್ನು ನೋಡುವುದು ಹೇಗೆ ಎಂಬುದನ್ನು ಹೇಳುವುದಕ್ಕಾಗಿ ಶ್ರೀ ಸಮರ್ಥರು ಇಲ್ಲಿ ಉಪಾಯ ಹೇಳುತ್ತಿರುವರು. ಇರುವಿಕೆಯ ಭಾವನೆಯಿಂದ ಗುಣರಹಿತ ಸ್ವರೂಪದ ನಿರಂತರ ಸ್ಮರಣೆ ಮಾಡಬೇಕು. ಹಾಗೂ ಇಲ್ಲದಿರುವಿಕೆಯ ಭಾವನೆಯಿಂದ ದೇಹ ಬುದ್ಧಿಯ ಸ್ಮರಣೆಯನ್ನು ಅಲ್ಲಗಳೆಯಬೇಕು. ಸ್ವರೂಪದ ಸ್ಮರಣೆ ಸ್ಥಿರವಾಯಿತೆಂದರೆ ದೇಹದ ಸ್ಮರಣೆ ನಮಗರಿಯದಂತೆ ಕ್ಷೀಣವಾಗುತ್ತಾ ಕೊನೆಗೆ ಇಲ್ಲದಂತಾಗುತ್ತದೆ. विवेके तये वस्तुची भेटी घ्यावी. श्रीराम समर्थ. श्लोक 170. देहे बुद्धी हे ज्ञानबोधे त्यजावी. विवेके तये वस्तुची भेटी घ्यावी. तदाकार हे वृत्ती नाही स्वभावे.
ಮಣೋನಿ ಸದಾ ತೇತಿ ಶೋಧಿತ ದಾವೇ. ಭಾವಾರ್ಥ: ನಾನು ಆತ್ಮನಿರುತ್ತೇನೆ ಎಂಬ ವಿಚಾರದಿಂದ ನಾನು ದೇಹವೇ ಇರುತ್ತೇನೆ ಎಂಬ ಭಾವನೆಯನ್ನು ಮುರಿದು ಹಾಕಬೇಕು. ಆತ್ಮ ವಿಚಾರದಿಂದ ಆತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸು ಸ್ವಾಭಾವಿಕವಾಗಿಯೇ ಆತ್ಮನೊಂದಿಗೆ ತಾದಾತ್ಮ್ಯವಾಗುವುದಿಲ್ಲ. ಆದ್ದರಿಂದ ನಿರಂತರವಾಗಿ ಆತ್ಮನ ಶೋಧನೆ ಮಾಡಬೇಕು. ವಿವರಣೆ: ನಾನು ದೇಹವಿರುತ್ತೇನೆ ಎಂಬ ಭಾವನೆಯು ಅಜ್ಞಾನದಿಂದ ಇರುತ್ತದೆ. ಅಜ್ಞಾನವನ್ನು ನಿವೃತ್ತಿಗೊಳಿಸಲು ಜ್ಞಾನ ಒಂದೇ ಉಪಾಯವಾಗಿರುತ್ತದೆ. ಮೊದಲು ಆತ್ಮಾನಾತ್ಮ ವಿಚಾರದಿಂದ ನಾನು ದೇಹವಿರದೆ ಆತ್ಮನಿರುತ್ತೇನೆ ಎಂಬ ಬುದ್ಧಿಯ ನಿಶ್ಚಯ ಮಾಡಿಕೊಳ್ಳಬೇಕು. ಆದರೆ ದೇಹ ಬುದ್ಧಿಯ ಸ್ವಭಾವವೇ ಹೇಗಿರುತ್ತದೆಂದರೆ ನಾನು ಆತ್ಮವೇ ಇರುತ್ತೇನೆಂಬ ವಿಚಾರವು ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವುದೇ ಇಲ್ಲ. ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸಾಧಕನು ನಿರಂತರವಾಗಿ ವಿವೇಕವನ್ನು ಜಾಗೃತವಾಗಿಟ್ಟುಕೊಳ್ಳಬೇಕಾಗುತ್ತದೆ. 2. ದೇಹದೊಂದಿಗೆ ತಾದಾತ್ಮ್ಯ ಹೊಂದಿದ ಮನಸ್ಸು ಸ್ಥೂಲವಾಗುತ್ತದೆ, ಆದರೆ ಆತ್ಮವು ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ನಮ್ಮ ಮನಸ್ಸು ಸಹಜವಾಗಿ ಆತ್ಮನೊಂದಿಗೆ ಸಮರಸವಾಗುವುದಿಲ್ಲ. ನಮ್ಮ ಮನಸ್ಸನ್ನು ಸೂಕ್ಷ್ಮಗೊಳಿಸುವುದಕ್ಕಾಗಿ ನಿರಂತರ ಅಭ್ಯಾಸವೊಂದೇ ರಾಜಮಾರ್ಗವಾಗಿರುತ್ತದೆ. ದೇಹದ ಮೂಲಕ ಸುಖ ಅನುಭವಿಸುವ ಕಡೆಗೆ ಇರುವ ಮನಸ್ಸಿನ ಒಲವು ಶಾಂತವಾಗಿ ಅದರ ಮುಖವು ಆತ್ಮನ ಕಡೆಗೆ ಹೊರಳಿತೆಂದರೆ ನಮ್ಮ ಕಾರ್ಯವಾದಂತೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಉಪಾಸನೇಲಾ ದೃಢತಾಲವಾಪೆ ದೇವ ಸಂತಾಸಿ ಸದಾಲವಾವೆ. ಸತ್ಕರ್ಮಯೋಗೇ ಸರ್ವಾಮುಖಿ ಮಂಗಲಭೋ ಸೀತಾಕಾಂತ.